ಸಂಡೇ ಈವ್ನಿಂಗ್ ಸ್ವಲ್ಪ ಊರಿಗೆ ಹೋಗಬೇಕಾಗಿತ್ತು. ಊರಿಗೆ ಹೋಗಿದ್ದು ಬಂದು ಬೇಗನೆ ಬಂದುಬಿಟ್ವಿ. ಒಂದು ಸ್ವಲ್ಪ ಹೊತ್ತು ಮಲಗಿದ್ದು ರೆಸ್ಟ್ ಮಾಡಿ ಇನ್ನು ಸಂಜೆ ಅನ್ನೋ ಥರ ಎದ್ದು ಸ್ವಲ್ಪ ಡಿಕಾಕ್ಷನ್ನ ಇಟ್ಕೊಂಡು ಕುಡಿದ್ಬಿಟ್ಟು ಮನೆಯೆಲ್ಲ ಸ್ವಲ್ಪ ಗಲೀಜಾಗಿತ್ತು. ಸುನಿ ಎಲ್ಲ ಕಸ ಎಲ್ಲ ಹೊಡ್ಕೊಟ್ರು. ಹಾಗೇ ಊರಿಂದ ಸ್ವಲ್ಪ ಐಟಮ್ಸ್ಗಳು ತಂದಿದ್ವಿ, ಅದನ್ನೆಲ್ಲ ಫಿಲ್ ಮಾಡ್ಕೊತಾ ಇದ್ದೆ. ನಾನು ಯಾವಾಗ್ಲೂ ನೀರು ಹಾಕಿನೇ ಎಲ್ಲ ಬಾಕ್ಸ್ಗಳನ್ನ ತೊಳೆದು ಕ್ಲೀನ್ ಮಾಡ್ಕೊಳ್ಳೋದು ಆ ಥರ ಎಲ್ಲ ಅಭ್ಯಾಸ ಮಾಡ್ಕೊಳ್ಳಲ್ಲ ನಾನು. ಬಟ್ಟೆಲೇ ಒರೆಸ್ಕೊಂಡು ಅಥವಾ ಯಾವುದಾದ್ರೂ ಒಂದು ಸ್ಪ್ರೇ ಥರ ಇದ್ದರೆ ಅದನ್ನು ಹಾಕ್ಕೊಂಡು ಒರೆಸ್ಕೊಂಡು ಇಟ್ಕೊತೀನಿ. ಡೀಪ್ ಕ್ಲೀನ್ ಅಂತ ಮಾಡ್ಕೋಬೇಕಾದ್ರೆ ಮಾತ್ರ ನಾನು ನೀರು ಹಾಕಿ ಎಲ್ಲನೂ ತೊಳ್ಕೊಳ್ಳೋದು. ಅಷ್ಟೇನು ಗಲೀಜಾಗಲ್ಲ, ಸ್ವಲ್ಪ ಮಾತ್ರ ಗಲೀಜಾಗಿರುತ್ತೆ. ಅದನ್ನೆಲ್ಲ ನೀರು ಹಾಕ್ಕೊಂಡು ತೊಳ್ಕೊಂಡು ಕೂತ್ಕೊಂಡ್ರೆ ಟೈಮ್ ಅಂತೂ ಹಿಡಿಯುತ್ತೆ. ಆವಾಗವಾಗ ಅಂದರೆ ತಿಂಗ್ಳಿಗೊಂದ್ಸಲ ಏನಾದರೂ ಡೀಪ್ ಕ್ಲೀನ್ ಅಂತ ಮಾಡ್ಕೋಬೇಕಾದ್ರೆ ಮಾತ್ರ ಆ ಥರ ಮಾಡ್ಕೊತೀನಿ. ಇನ್ನು ಇಲ್ಲಿ ನಾನು ಊರಿಂದ ಸ್ವಲ್ಪ ಖಾರದ ಪುಡಿ, ಕಾಫಿ ಪೌಡರು ಮತ್ತು ಅರಿಶಿನದ ಪುಡಿ ಅದನ್ನೆಲ್ಲ ಬಿಡಿಸಿ ಇಟ್ಟಿದ್ರು, ಅದನ್ನೆಲ್ಲ ಈಸ್ಕೊಂಡು ಬಂದಿದ್ದೆ. ಎಲ್ಲನೂ ಒಂದೊಂದೇ ಬಾಕ್ಸ್ಗಳನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ನಾನು ಒಟ್ಟಿಗೆ ಎಲ್ಲ ತುಂಬ್ಕೊಳ್ಳೋದಕ್ಕೆ ಹೋಗಲ್ಲ. ಒಂದೊಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟನ್ನು ತುಂಬಿಕೊಂಡು ಇನ್ನು ಮಿಕ್ಕಿದ್ದನ್ನು ಫ್ರಿಜ್ಜಲ್ಲಿ ಇಡ್ತೀನಿ, ಬೇಕಾದಾಗ ತುಂಬ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು. ಇನ್ನು ಅರಿಶಿನ ಪುಡಿ ಎಲ್ಲ ಫುಲ್ಲು ಆರ್ಗ್ಯಾನಿಕ್ ಅಂದರೆ ಅರಿಶಿನದ ಕೊನೆ ಬರುತ್ತಲ್ಲ, ಅದನ್ನೇ ಡೈರೆಕ್ಟಾಗಿ ಪೌಡ್ರು ಮಾಡಿಸಿರೋ ಅಂಥದ್ದು. ಇನ್ನೆಲ್ಲ ನೀಟಾಗಿ ಎತ್ತಿಟ್ಕೊತಾ ಇದ್ದೀನಿ. ಇವೆಲ್ಲ ಎತ್ತಿಡೋಷ್ಟರಲ್ಲಿ ಸಂಜೆನೇ ಆಗೋಯಿತು. ಚರಿಮ ಹೆಂಗೋ ಸೈಲೆಂಟಾಗಿ ಒಂದು ಕಡೆ ಕೂತ್ಕೊಂಡಿದ್ರು, ಅದಕ್ಕೇ ಬೇಗ ಎಲ್ಲ ಒಂದೊಂದೇ ಮುಗಿಸ್ಕೊತಾ ಇದ್ದೀನಿ. ಯಾಕಂದರೆ ಇದೆಲ್ಲ ಖಾರದ ಪುಡಿ ಅನ್ನೋ ಐಟಮ್ಸ್ಗಳನ್ನೆಲ್ಲ ಚರಿಮ ಬಂದುಬಿಟ್ರೆ ಅಷ್ಟು ನೀಟಾಗಿ ಇದು ಮಾಡ್ಕೊಳಕ್ಕಾಗಲ್ಲ. ಮತ್ತು ಭಯ, ಕಣ್ಣಿಗೆ ಕೈ ಹಾಕೋಬಿಡ್ತಾರೆ ಅಂತ. ಅದಕ್ಕೆ ಅವ್ರನ್ನ ಸ್ವಲ್ಪ ದೂರದಲ್ಲೇ ಕೂರಿಸ್ಕೊಂಡೆಲ್ಲ ಕ್ಲೀನ್ ಮಾಡಿಕೊಂಡೆ. ಇನ್ನು ಸುನಿ ಅಂಗಡಿಯಿಂದ ಸ್ವಲ್ಪ ಮೊಟ್ಟೆ ಎಲ್ಲ ತೊಗೊಂಡು ಬಂದಿದ್ರು ನಮಗೆ ಅಂತ. ಇನ್ನು ಸಂಜೆ ಊಟಕ್ಕೆ ಸ್ವಲ್ಪ ಎಗ್ ರೈಸ್ನ ಮಾಡಿ ಆಮ್ಲೆಟ್ ಹಾಕ್ಕೊಂಡು ಊಟ ಮಾಡಿದ್ವಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಒಂದು ಮಿನಿ ವ್ಲಾಗ್. ಇಷ್ಟ ಆದರೆ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.